ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನಕ್ಕೆ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ಈ ದಿವಸ ನಮಗೆ ಆರೋಗ್ಯವನ್ನು ಕೊಟ್ಟು ಆತನ ಸನ್ನಿಧಾನದಲ್ಲಿ ಕೂರಿಸಿ ಆತನನ್ನು ಆರಾಧಿಸಿ ಆತನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಅನೇಕ ಜನರ ಕಷ್ಟಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಕೃಪೆಯನ್ನು ಕರ್ತನು ನಮಗೆ ದಯಪಾಲಿಸಿ ಇದ್ದಾನೆ. ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ 4 ವಾಕ್ಯಗಳನ್ನ 4 ಜನರು ತೆಗೆದುಕೊಳ್ಳ್ರಿ. ಒಂದನೇದಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 75ನೇ ವಚನ, ಮಾರ್ಕ 14ನೇ ಅಧ್ಯಾಯ 30ರಿಂದ 31 ವಚನ, ಮೂರನೇದಾಗಿ ಲೂಕ 22ರಿಂದ 34 ವಚನ, 22ನೇ ಅಧ್ಯಾಯ 34ನೇ ವಚನ. ಇನ್ನೊಬ್ಬರು 4ನೇವರು ಯೋಹಾನ 13ನೇ ಅಧ್ಯಾಯ 38ನೇ ವಚನ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 4 ಸುವಾರ್ತೆಗಳಲ್ಲಿಯೂ ಕೂಡ ಈ ಒಂದು ನಿದರ್ಶನ ದೃಶ್ಯ ಬರೆಯಲ್ಪಟ್ಟಿದ್ದನ್ನು ನಾವು ಗಮನಿಸುತ್ತೇವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ದೇವರು ಅಲ್ಲಿ ಒಂದು ಪ್ರಾಣಿಯನ್ನು ಉಪಯೋಗಿಸ್ತಾ ಇದೆ. ಅಲ್ಲೆಲ್ಲೂಯ. ಒಂದು ಪಕ್ಷಿಯನ್ನು ಉಪಯೋಗಿಸ್ತಾ ಇದೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಕಡೆ ದೇವರು ತನ್ನ ಮಕ್ಕಳಿಗೆ ಪಾಠ ಕಲಿಸೋದಕ್ಕೋಸ್ಕರವಾಗಿ ಅಥವಾ ದುಷ್ಟ ಜನರ ಮೇಲೆ ಕಷ್ಟಗಳನ್ನ ಅಥವಾ ಬಾಧೆಗಳನ್ನ ಭರಿಸೋದಕ್ಕೋಸ್ಕರವಾಗಿ ಅನೇಕ ಪ್ರಾಣಿಗಳನ್ನ ಉಪಯೋಗಿಸೋದನ್ನ ನಾವು ಗಮನಿಸಿದ್ದೇವೆ. ಬಿಳಾಮನ ಕಾಲದಲ್ಲಿ ಕತ್ತೆಯನ್ನು ಉಪಯೋಗಿಸೋದನ್ನ ನಾವು ಗಮನಿಸ್ತೇವೆ. ಅದೇ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ಅನೇಕ ಬಾಧೆಗಳನ್ನು ತರುವುದರ ಕಪ್ಪೆ ಆಗಿರ್ಬೋದು, ಹೇನ ಆಗಿರ್ಬೋದು, ಏನಂತಾರೆ ಲೋಕಸ್ ಮಿಡತೆಯನ್ನಾಗಿರ್ಬೋದು, ಈ ರೀತಿಯ ಹಾವನ್ನಾಗಿರ್ಬೋದು, ಈ ರೀತಿಯ ಪ್ರಾಣಿಗಳನ್ನೆಲ್ಲವನ್ನ ಉಪಯೋಗಿಸ್ತಾರೆ. ಆದ್ರೆ ಇಲ್ಲಿ ಒಂದು ವಿಭಿನ್ನವಾದ ರೀತಿಯಲ್ಲಿ ದೇವರು ಒಂದು ಪಕ್ಷಿಯನ್ನು ಉಪಯೋಗಿಸಿದನ್ನು ನಾವು ಗಮನಿಸಿದ್ದೇವೆ. ಹಲ್ಲೆಲೂಯ. ಯಾವ ಪಕ್ಷಿಯನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ? ಕೋಳಿಯನ್ನು ಉಪಯೋಗಿಸಿದನ್ನ ಗಮನಿಸ್ತೇವೆ. ಈ ಹಳ್ಳಿಯಲ್ಲಿ ಇರುವವರಿಗೆ ಮಾತ್ರ ಈ ಕೋಳಿಯ ವಿಚಾರ ಮಾತ್ರ ಗೊತ್ತಿದೆ. ಕೋಳಿಯಲ್ಲಿ ಕೂಡ ಯಾವ ಕೋಳಿಯನ್ನಲ್ಲಿ ಉಪಯೋಗಿಸ್ತಿದ್ದಾರೆ ಅನ್ನೋದನ್ನು ಗಮನಿಸುವಾಗ ಹುಂಜವನ್ನ ದೇವರು ಉಪಯೋಗಿಸ್ತಿದ್ದಾನೆ. ಹಲ್ಲೆಲೂಯ. ಯಾಕೆ ಈ ಹುಂಜವನ್ನೇ ಕೋಳಿಯನ್ನೇ ಉಪಯೋಗಿಸಿದ್ರೆ, ಕೋಳಿಗೆ ಒಂದು ಕ್ಯಾರೆಕ್ಟರ್ ಇದೆ. ಏನಂದ್ರೆ ಅದು ಬೆಳಕು ಕಂಡ ಕೂಡಲೇ, ಬೆಳಕಿನ ಕಿರಣ ಕಂಡ ಕೂಡಲೇ ಅದಕ್ಕೆ ಕೂಗುವಂತ ಒಂದು ಆ ಕ್ಯಾರೆಕ್ಟರ್, ಆ ಒಂದು ಸ್ವಭಾವ, ಆ ಒಂದು ಹವ್ಯಾಸ ಯಾರೋ ಟ್ರೈನಿಂಗ್ ಮಾಡಿಕೊಟ್ಟಿದ್ದಲ್ಲ, ಕರ್ತನು ಉಂಟು ಮಾಡುವಾಗಲೇ ಆ ಒಂದು ಹುಂಜ ಕೂಗುವಂತ ಸ್ವಭಾವವನ್ನು ಕರ್ತನು ಕೊಟ್ಟನೆ ಎಂದು ನಾವು ನೋಡುತ್ತೇವೆ. ಹಲ್ಲೆಲೂಯ. ನಾವು ಹಳ್ಳಿಯಲ್ಲಿ ಅಜ್ಜಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರು ಯಾವುದೇ ಎಲ್ರವನ್ನ ಇಡ್ತಾ ಇರಲಿಲ್ಲ. ಎಲ್ರವನ್ನ ಇಟ್ಟು ಹೇಳುವಂತ ಸಂಗತಿ ಇರಲಿಲ್ಲ. ಕೋಳಿ ಕೂಗ್ತಾ ಬೆಳಗಾಯ್ತು ಅಂತ ಅರ್ಥ, ನನ್ನ ಕೆಲಸಗಳಿಗೆ ಇವರು ಹೊರಟು ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬನಿಗೋಸ್ಕರ ಕೋಳಿ ಕೂಗ್ತಾ ಇದೆ. ಯಾರಿಗೋಸ್ಕರ ಕೋಳಿ ಕೂಗ್ತಾ ಇದೆ? ಪೇತ್ರನಿಗೋಸ್ಕರ ಕೋಳಿ ಕೂಗ್ತಾ ಇದೆ. ಯಾಕಂದ್ರೆ ಪೇತ್ರನಲ್ಲಿ ಒಂದು ಓವರ್ ಕಾನ್ಫಿಡೆನ್ಸ್ ಏನಿತ್ತು, ಓವರ್ ಆಗಿರುವಂತ ಆತ್ಮವಿಶ್ವಾಸ ಏನಿತ್ತು. ಆ ಆತ್ಮವಿಶ್ವಾಸ ಏನಂದ್ರೆ, ನಾನು ಯೇಸುವಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ. ಯಾವ ರೀತಿಯಲ್ಲಿ ಅವನಿದ್ರೆ, ಯಾರು ತಲೆ ಬೇಕಾದ್ರೂ ತೆಗಿತೇನೆ, ನನ್ನ ತಲೆ ಬೇಕಾದ್ರೂ ಕೊಡ್ತೇನೆ ಅನ್ನುವ ರೀತಿಯಲ್ಲಿ ಇದ್ದಂತ ಪೇತ್ರನಿಗೆ ತನ್ನ ಬಗ್ಗೆ ತನಗೆ ಗೊತ್ತಿರ್ಲಿಲ್ಲ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ. ಆ ಪರಿಸ್ಥಿತಿ ಹೋಗುವ ತನಕ ಯೇಸುವಿಗೋಸ್ಕರ ನಿಲ್ಲಕ್ಕಾಗಲ್ಲ, ಓಡೋಗ್ತೀನಿ, ನಾನೊಬ್ಬ ಹೇಳಿ ಅನ್ನುವಂತ ವಿಚಾರ ಪೇತ್ರನಿಗೆ ತನ್ನ ಬಗ್ಗೆ ತನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅದನ್ನು ಯಾವಾಗಲೂ ಕೂಡ ತನ್ನ ಓರೆಯಲ್ಲಿ ಕತ್ತಿಯನ್ನು ಇಟ್ಟುಕೊಂಡು, ನಾನು ಧೈರ್ಯಶಾಲಿ, ನಾನು ಎಲ್ಲರನ್ನ ಎದುರಿಸಿ. ನೋಡ್ರಿ, ಗಮನಿಸ್ರಿ, ನೀವು ದೃಶ್ಯವಾಗಿ ಸುವಾರ್ತೆಯ ಒಂದು ಫಿಲ್ಮ್ ಅನ್ನು ನೋಡುವುದಂತ ಸಮಯದಲ್ಲಿ ಯೇಸು ಸ್ವಾಮಿ ಎಲ್ಲೇ ನಿಂತರೂ ಕೂಡ ಮೊದಲನೇದಾಗಿ ಎಲ್ಲರನ್ನ ಚದುರಿಸೋದು, ಎಲ್ಲರನ್ನ ಹೋಗ್ರಪ್ಪ ಬಾರಪ್ಪ ಅಂತ ಅನ್ಕೊಂಡು ಹೇಳೋದೇ ಪುತ್ರನಾಗ್ತಾ ಇದ್ದ. ಯಾಕಂತಂದ್ರೆ ಅವನನ್ನೇ ನಾನೊಬ್ಬ ಲೀಡರ್ ಅಂತ ಅನ್ಕೊಂಡು ದೇವರ ನೇಮಕ ಇತ್ತು. ಆದ್ರೆ ದೇವರು ನೇಮಿಸುವುದಕ್ಕಿಂತ ಮುಂಚೆ ಆತನು ಒಬ್ಬ, ನಾನು ಲೀಡರ್, ನಾನು ನಾಯಕ ಎಂದು ಅಂದುಕೊಂಡು ಅವನೇನು ಮಾಡ್ತಾ ಇದ್ದ, ಮುಂದಿನ ಜವಾಬ್ದಾರಿ ನಂದೇ, ಮುಂದಿನ ನಾಯಕತ್ವ ನಂದೇ ಎಂದು ಅನ್ಕೊಂಡು ಎಲ್ಲರನ್ನ ಚದುರಿಸುವ ಕಾರ್ಯಗಳು, ಸ್ವಾಘೋಷಣೆ ಉಳ್ಳಂತ ನಾಯಕತ್ವವನ್ನ ಆತನು ಮಾಡ್ತಾ ಇದ್ದ. ಇದಕ್ಕೋಸ್ಕರವಾಗಿ ದೇವರು ಅವನಿಗೆ ತೋರಿಸ್ಬೇಕಿತ್ತು. ಅವ್ರು ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಇವನನ್ನು ಪೇತ್ರ ಕನ್ನಡಿಯನ್ನು ನೋಡ್ಕೊಳ್ಳಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ಇವನಿಗೊಂದು ಕನ್ನಡಿ ತೋರಿಸೋಣ, ಇವನು ಹೇಗಿದ್ದಾನೆ, ಒಳಗಡೆ ಹೇಗಿದ್ದಾನೆ, ಒಳಗಡೆ ಎಷ್ಟು ಗಟ್ಟಿ ಇದ್ದಾನೆ, ಧೈರ್ಯವಾಗಿ ಹೇಗಿದ್ದಾನೆ ಅನ್ನೋದನ್ನ ತೋರಿಸೋಣ ಅಂದುಕೊಂಡು ಉಪಯೋಗಿಸಿದಂತ ಒಂದು ಪಕ್ಷಿ ಯಾವುದೆಂದು ನೋಡುವಾಗ ಕೋಳಿ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯ. ದೇವರು ಯೋಹಾನನನ್ನ ಯಾಕೋಬನನ್ನ ಉಪಯೋಗಿಸಬಹುದಿತ್ತು. ಯೋಹಾನನನ್ನ ಯಾಕೋಬನನ್ನ ಒಂದು ವೇಳೆ ಎಚ್ಚರಿಕೆ ಉಪಯೋಗಿಸದಿದ್ರೆ ಪೇತ್ರ ಅದನ್ನ ಕೇಳ್ತಾ ಇರಲಿಲ್ಲ. ಅದರ ಸಿಂಬಾಲಿಕವಾಗಿ, ಸಾಂಕೇತಿಕವಾಗಿ ದೇವರು ಉಪಯೋಗಿಸಿದಂತ ಒಂದು ಪಕ್ಷಿ ಯಾವುದೆಂದು ನೋಡುವಾಗ ಕೋಳಿ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಈ ಕೋಳಿಗೆ
ಒಂದು ವಿಚಾರ ಇದೆ. ಅದಕ್ಕೆ ಬೆಳಕು ಕಂಡ ಕೂಡಲೇ ಅದು ಸಾಮಾನ್ಯವಾಗಿ ಆಕ್ಚುಲ್ ಆಗಿ ರಿಸರ್ಚ್ ಪ್ರಕಾರವಾಗಿ ನೋಡುವಾಗ ಈ ಕೋಳಿಗಳು 3 ಗಂಟೆಗೆ ಅಷ್ಟೊತ್ತಿಗೆ ಕೂಗುತ್ತವಂತೆ. ಈ 3 ಗಂಟೆಗೆ ಬೆಳಕು ಆಗ್ತಾ ಇದೆ ಅನ್ನೋದನ್ನು ಗೊತ್ತಾದಂತ ಸಂದರ್ಭದಲ್ಲಿ ಜನರನ್ನ ಎಬ್ಬಿಸ್ತಾವೆ ಅಂದ್ಕೊಂಡಿದೀವಿ. ಜನರನ್ನ ಎಬ್ಬಿಸುವುದಕ್ಕೋಸ್ಕರ ಕೂಗುತ್ತವೆ ಅಂತ ಅನ್ಕೊಂಡು, ಆದ್ರೆ ಅದರ ಕ್ಯಾರೆಕ್ಟರ್ ಏನಂದ್ರೆ ಬೆಳಕು ಕಂಡ ಕೂಡಲೇ ಅವು ಕೂಗುತ್ತವಂತೆ. ಆದ್ರೆ ಅವತ್ತಿನ ದಿವಸ ಈ ಲೋಕದ ಬೆಳಕನ್ನ ಅದು ಕಂಡಿಲ್ಲ. ಈ ಲೋಕಕ್ಕೆ ಪರಲೋಕದ ಬೆಳಕು ಈ ಲೋಕಕ್ಕೆ ಇಳಿದು ಬಂದು ನಿಂತ ಸಂದರ್ಭದಲ್ಲಿ ಆ ಬೆಳಕಿನ ಕಿರಣ ಆ ಹುಂಜದ ಮೇಲೆ ಬಿದ್ದಾಗಲೇ ಅದು ಕೂಗಿದ್ದೇವೆ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಪೇತ್ರನನ್ನ ಎಚ್ಚರಿಸುವುದಕ್ಕೋಸ್ಕರ ಉಪಯೋಗಿಸುವುದಕ್ಕೆ ದೇವರು ಯಾವಾಗ ನಿರ್ಣಯ ಮಾಡಿದನೋ ಆವಾಗ ಆ ಒಂದು ಕೋಳಿ ಆ ಸಮಯದಲ್ಲಿ ನೋಡ್ರಿ, ನೀವು ಇನ್ನೂ ಗಮನಿಸಬಹುದು. ಎಲ್ಲಿದೆ ಅಂತಂದ್ರೆ ಆ ವಾಕ್ಯ ಇನ್ನು ಬಾಯಿಯಿಂದ ಹೊರಟಿಲ್ಲ ಆತನ ಎಂದು ನಾನು ಅರಿಯನೆಂಬುದನ್ನು 3 ಸಾರಿ ಹೇಳುವಿ, ಅವನು ಹೇಳುವಾಗಲೇ ಎಲ್ಲಿ ಬರುತ್ತೆ ಅದು? ಇವನನ್ನು ಏನೆಂದು ನೀನು 3 ಸಾರಿ ಹೇಳುವ ತನಕ ಇದು ಸುವಾರ್ತೆಯಲ್ಲಿ ನೋಡ್ರಿ, ನನಗಾಗಿ ಪ್ರಾಣ ಕೊಟ್ಟಿಯ ನಿನಗೆ ನಿಜವಾಗಿ ಅದರದ್ದು ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ನೋಡ್ಬೇಕಾಗಿದೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 61ರಿಂದ 62 ವಚನಗಳನ್ನು ನೋಡ್ರಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 61ರಿಂದ 62. ಆದರೆ ಪೇತ್ರನು, ನೀನು ಹೇಳುವುದೇನು ನಾನು ಅರಿಯನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿಯು ಹಿಂತಿರುಗಿ ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಹಲ್ಲೆಲೂಯಾ. ಒಂದು ಸೆಕೆಂಡ್ ಕೂಡ ಅಲ್ಲಿ ಮಿಲಿ ಸೆಕೆಂಡ್ ಕೂಡ ಮಿಸ್ ಆಗ್ಲಿಲ್ಲ. ಪೇತ್ರನ ಬಾಯಿಯಿಂದ ನಾನು ನಿನ್ನ ಅರಿಯನು, ಏನು ಮಾತನ್ನ ನಾನು ಅರಿಯುತ್ತೇನೆ ಅಂತ ಅನ್ಕೊಂಡು ಎಲ್ಲಿ ಬೇಕಾದ್ರೂ ನಾನು ಹೇಳ್ತೇನೆ ಅಂತ ಅನ್ಕೊಂಡು ಹೇಳಿದಂತ ಪೇತ್ರನು ಈಗ ನಿಂತು ಅಲ್ಲಿ ಹೇಳ್ತಿದ್ದಾನೆ, ಯೇಸು ಅಂದ್ರೆ ನನಗೆ ಯಾರು ಅಂತ ಗೊತ್ತಿಲ್ಲ ಅನ್ನುವಂತಪ್ಪ ಆ ಒಂದು ಕೊನೆಯ ಸ್ವರ ಹೊರಗಡೆ ಬಂದ ಕೂಡಲೇ ಅಲ್ಲಿ ಕೋಳಿ ಕೂಗುವುದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ದೇವರು ಒಬ್ಬರಿಗೆ ಈ ಲೋಕದಲ್ಲಿ ಅಪ್ಪಣೆ ಕೊಟ್ಟಾಗ ಅದು ತಕ್ಕ ಸಮಯಕ್ಕೆ ಕೆಲಸ ಮಾಡುವಂತದ್ದು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಬಾರಿ ನಾವು ಅಂದುಕೊಳ್ಳುತ್ತೇವೆ, ಈ ಒಂದು ಕಾರ್ಯಗಳು ನನಗೆ ಮೊದಲೇ ಆಗಬೇಕಿತ್ತು, ಈಗ ಆಗಬೇಕಿತ್ತು, ನಾಳೆ ಆಗಬೇಕಿತ್ತು. ದೇವರು ಮಾಡುವಾಗ ತಕ್ಕ ಸಮಯಕ್ಕೆ ಮಾಡುವಾತನಾಗಿದ್ದಾನೆ. ಇದು ನಮಗೆ ಸಾಕ್ಷಿ ಕೊಡುತ್ತದೆ ಪ್ರಿಯರೇ. ಇನ್ನೂ ಕೂಡ ಮಾತು ಬಾಯಲ್ಲಿ ಹೊರಡು ಬಂದಿದಷ್ಟೇ ಅಲ್ಲಿ ಕೋಳಿ ಕೂಗುವುದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಯಾಕಂತಂದ್ರೆ ಹೇಳಿದಾತನು ಆ ಕೋಳಿಯನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪೇತ್ರನನ್ನ ಎಚ್ಚರಗೊಳಿಸುವುದಕ್ಕೋಸ್ಕರವಾಗಿ ಈ ಮಾತನ್ನ ಹೇಳಿದ್ರೆ, ಈ ಕೋಳಿ ಕೂಗುವ ವಿಚಾರವಾಗಿ ನಾನು ರಿಸರ್ಚ್ ಮಾಡಿದ 3 ವಿಚಾರಕ್ಕಾಗಿ ಕೋಳಿ ಕೂಗುತ್ತದೆ. ಒಂದು, ಕೋಳಿ ಕೂಗುವಂತದ್ದು ಅದರ ಆ ಬೆಳಕು ಕಂಡಾಗ ಅದೊಂದು ಕೂಗುತ್ತೆ. ಎರಡನೇದಾಗಿ ಅದಕ್ಕೆ ಯಾವಾಗ ಅದರ ಹೆಣ್ಣು ಕೋಳಿಯ ಮರಿಗಳ ವಿಚಾರವಾಗಿ ಅಥವಾ ಬೇರೆ ಯಾವುದೋ ಕೋಳಿ ಅದರ ಟೆರಿಟರಿಗೆ ಅಂದ್ರೆ ಅದರ ಒಂದು ಮೇರೆಯನ್ನು ಮಾಡಿಕೊಂಡಿರ್ತವೆ, ಆ ಮೇರೆ ಒಳಗಡೆ ಶತ್ರು ಬರುವಂತ ಸಂದರ್ಭದಲ್ಲೋ ಅಥವಾ ನಾಯಿಗಳು ನರಿಗಳು ಬರುವಂತ ಸಂದರ್ಭದಲ್ಲೋ ಈ ಕೋಳಿಯಲ್ಲಿ ಕೂಗುವಂತ ಒಂದು ಸ್ವಭಾವ ಇದೆಯಂತೆ. ಮೂರನೇದಾಗಿ ಇನ್ನೊಂದೇನಂತಂದ್ರೆ ಅದು ಯಾವಾಗ ಸ್ಟ್ರೆಸ್ಫುಲ್ ಆಗಿರುತ್ತೋ, ಹೆಚ್ಚು ಸ್ಟ್ರೆಸ್ಫುಲ್ ಆದಂತ ಸಂದರ್ಭದಲ್ಲಿ ಅದು ಒತ್ತಡಕ್ಕೊಳಗಾದಾಗ ಆ ಸಮಯದಲ್ಲಿ ಕೂಗುವಂತ. ಆದ್ರೆ ಈ ಸಮಯದಲ್ಲಿ ಕರ್ತನು ಕೋಳಿಯನ್ನ ಕೂಗುವಂತೆ ಮಾಡಿದ್ದು ಪೇತ್ರನನ್ನ ಎಚ್ಚರಿಸುವುದಕ್ಕೋಸ್ಕರವಾಗಿ, ಪೇತ್ರನನ್ನ ಎಬ್ಬಿಸುವುದಕ್ಕೋಸ್ಕರವಾಗಿ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಕೂಗುವಂತ ಕೋಳಿನ ಅಥವಾ ನನಗೋಸ್ಕರ ದೇವರು ಕೋಳಿ ಕೂಗಿಸ್ಬೇಕಾ ಅನ್ನೋದನ್ನು ಇವತ್ತಿನ ದಿವಸ ಯಾವ ಒಂದು ಸ್ಥಾನದಲ್ಲಿ ನಾವಿದ್ದೇವೆ? ಕೂಗುವಂತ ಕೋಳಿ ಅಂದ್ರೆ ಏನು? ದೇವರ ವಾಕ್ಯದ ವಿಚಾರವಾಗಿ ಎಚ್ಚರಿಕೆಯನ್ನ ಕೊಡುವಂತ ವ್ಯಕ್ತಿ ನಾವಾಗಿದ್ದೇವ ಅಥವಾ ದೇವರ ಎಚ್ಚರಿಕೆಯನ್ನು ಹೊಂದುವಂತ ವ್ಯಕ್ತಿ ನಾವಾಗಿದ್ದೇವ? ಅಂದ್ರೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿ ಮತ್ತು ಇಸ್ರೇಲರು ಇದ್ರು. ಯೆಶಾಯ ಪ್ರವಾದಿ ಕೋಳಿಯಾಗಿ ಇಸ್ರೇಲರನ್ನು ಎಚ್ಚರಿಸ್ತಾ ಇದ್ದಾನೆ. ಆದ್ರೆ ಇಸ್ರೇಲರು ಯೆಶಾಯ ಪ್ರವಾದಿ ಎಂಬ ಕೋಳಿಯಿಂದ ಎಚ್ಚರಿಸಲ್ಪಡುತ್ತಾ ಇದ್ದಾರೆ. ಇನ್ನೂ ಅರ್ಥ ಮಾಡಿ ಹೇಳುವುದಾದ್ರೆ, ದಾವೀದನನ್ನು ನಾತಾನನನ್ನು ನೋಡುವಾಗ ನಾತಾನನು ಒಬ್ಬ ದೇವರು ಉಪಯೋಗಿಸಿದಂತ ಅಭಿಷಕ್ತ ಪ್ರವಾದಿ, ಅದನ್ನು ಕೋಳಿಯ ಸ್ಥಾನದಲ್ಲಿದ್ದಾನೆ. ಆತನು ಬಂದು ಹೇಳ್ತಾ ಇದ್ದಾನೆ ದಾವೀದನಿಗೆ, ನೀನು ತಪ್ಪು ಮಾಡಿದೀಯ,
ನೀನು ಪಾಪ ಮಾಡಿದೀಯ, ನೀನು ಕೊಲೆ ಮಾಡಿದೀಯ, ನೀನು ವ್ಯಭಿಚಾರ ಮಾಡಿದೀಯ ಅಂತ ಅಂದ್ಕೊಂಡು ಹೇಳುವಾಗ ಆತನು ಕೋಳಿಯ ಸ್ಥಾನ, ದೇವರು ಉಪಯೋಗಿಸಿದಂತ ಕೋಳಿಯ ಸ್ಥಾನದಲ್ಲಿದ್ದಾನೆ. ದಾವೀದನು ಯಾರ ಸ್ಥಾನದಲ್ಲಿದ್ದಾನೆ? ಪೇತ್ರನ ಸ್ಥಾನದಲ್ಲಿದ್ದಾನೆ. ಅಲ್ಲಿ ಎಚ್ಚರಿಸಲ್ಪಡುತ್ತಾ ಇದ್ದಾನೆ. ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಿ ನಾವು ದೇವರ ವಾಕ್ಯವನ್ನು ಎಚ್ಚರಿಸುವ ಕೋಳಿ ಆಗಿದ್ದೇವೋ ಅಥವಾ ದೇವರ ವಾಕ್ಯದಿಂದ ಎಚ್ಚರಿಸಲು ನಮ್ಗೆ ಯಾರಾದ್ರೂ ಕೋಳಿಯ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಇರಬೇಕು. ಇವತ್ತಿನ ದಿವಸ ನಾವು ನಮ್ಮನ್ನು ನಾವು ಅವಲೋಕಿಸಬೇಕು. ಹಲ್ಲೆಲೂಯಾ. ಯಾಕೆಂತಂದ್ರೆ ಅನೇಕ ಕಾರ್ಯಗಳು ನಮಗೆ ನಮ್ಮ ಮುಂದೆ ನಡೆಯುವಾಗ ನಮ್ಮನ್ನ ಎಚ್ಚರಿಸುವವರಿಲ್ಲದೆ, ನಮ್ಮ ಜೊತೆ ಸೇರಿ ನಮಗೆ ಒಗ್ಗಟ್ಟುತನ ಮಾಡುವವರಿದ್ದಾಗ ನಮಗೆ ತಪ್ಪು ಎಂದು ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ? ಪೇತ್ರನ ರೀತಿಯಲ್ಲಿ ಎಲ್ಲಾ ಕಾರ್ಯಗಳು ಮುಗಿದ ನಂತರ ಪಶ್ಚಾತ್ತಾಪ ಪಡುವ, ವ್ಯಥೆ ಪಡುವಂತ, ಅಳುವಂತ ಸಮಯ ಎದುರಾಗುತ್ತೆ. ಅದಕ್ಕೋಸ್ಕರವಾಗಿ ಅನೇಕ ಬಾರಿ ನಮ್ಮ ಮನೆಗಳಲ್ಲಿ ಕೆಲವು ಕೋಳಿಗಳಿರ್ತವೆ. ಕೋಳಿಗಳ ರೀತಿಯಲ್ಲಿ ನಮ್ಮ ಹೆಂಡತಿ, ಕೋಳಿಗಳ ರೀತಿಯಲ್ಲಿ ನಮ್ಮ ಗಂಡ, ಕೋಳಿಗಳ ರೀತಿಯಲ್ಲಿ ನಮ್ಮ ಮಕ್ಕಳು ಎಚ್ಚರಿಸುವಾಗ ಆ ಕೋಳಿಯ ಮಾತನ್ನ ನಾವು ಕೇಳೋದಿಲ್ಲ, ಆ ಕೋಳಿಯ ಮಾತನ್ನ ನಾವು ಗ್ರಹಿಸೋದಿಲ್ಲ. ಆದ್ರೆ ಪೇತ್ರನಿಗೆ ಇಲ್ಲಿ ಹಂಗಾಗ್ಲಿಲ್ಲ. ಕೋಳಿ ಕೂಗುದಾಗ್ಲೇ ಅವನಿಗೆ ಗೊತ್ತಾಯ್ತು, ನಾನಿಲ್ಲಿ ತಪ್ಪು ಜಾರು ಬಿಟ್ಟೆ, ನನ್ನಿಂದ ತಪ್ಪಾಯ್ತು, ನಾನು ಏನ್ ಹೇಳಿದ್ನೋ ಅದನ್ನ ನಾನು ಮಾಡಿಲ್ಲ. ಇವತ್ತಿನ ದಿವಸ ನಮಗೆ ಬರುವಂತಹ ಎಚ್ಚರಿಕೆಯ ಮಾತುಗಳನ್ನ ನಾವು ಎಷ್ಟು ಸಂತೋಷದಿಂದ ತೆಗೆದುಕೊಳ್ತಾ ಇದ್ದೇವೆ, ಎಷ್ಟು ನಾವು ಹೃದಯಾಂತರದಿಂದ ಸ್ವೀಕರಿಸ್ತಾ ಇದ್ದೇವೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಅವಲೋಕಿಸಬೇಕು, ನಮ್ಮನ್ನು ನಾವು ಪರೀಕ್ಷಿಸಬೇಕು. ಯಾಕಂದ್ರೆ ಎಚ್ಚರಿಕೆ ಮಾತು ಯಾರಿಗೂ ಇಷ್ಟ ಆಗೋದಿಲ್ಲ. ಎಚ್ಚರಿಸಿದ ಕೂಡಲೇ ನಮ್ಗೆ ಒಳಗಡೆಯಿಂದ ಸಿಟ್ಟು ಬರುತ್ತೆ, ಕ್ರೋಧ ಬರುತ್ತೆ, ಆ ವ್ಯಕ್ತಿಯ ಮೇಲೆ ಬರುತ್ತೆ, ಆ ವ್ಯಕ್ತಿಯನ್ನ ಲೀಡ್ ಮಾಡುವಂತ, ನಡೆಸುವಂತ ದೇವರ ಆತ್ಮನ ಮೇಲೆ ಬರುತ್ತೆ, ಆ ವ್ಯಕ್ತಿಯನ್ನ ನಡೆಸುವಂತ ಪರಿಶುದ್ಧಾತ್ಮನ ಮೇಲೆ ಬರುತ್ತೆ. ಅದೇ ರೀತಿಯಲ್ಲಿ ದೇವರ ಮೇಲೆ ಕೂಡ ನಮಗೆ ಸಿಟ್ಟು ಬರುತ್ತೆ, ಸತ್ಯವೇದದ ಮೇಲೆ ನಮಗೆ ಸಿಟ್ಟು ಬರುತ್ತೆ, ಸಭೆಯ ಮೇಲೆ ನಮಗೆ ಸಿಟ್ಟು ಬರುತ್ತೆ. ಆದ್ರೆ ದೇವರು ಅಲ್ಲಿ ಯೆಶಾಯನು ಆಗ್ಲಿ ಈ ಕೋಳಿ ಆಗ್ಲಿ ಅಲ್ಲಿ ಕೂಗಿದ್ದು ಪೇತ್ರನ ಒಳ್ಳೆಯದಕ್ಕಾಗಿ. ಹಲ್ಲೆಲೂಯಾ. ಪೇತ್ರನ ಒಳ್ಳೆಯದಕ್ಕಾಗಿ ಕೂಗುತ್ತೆ ಎಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನಮಾನದಲ್ಲಿ ಸಭೆಯಲ್ಲಿ ದೇವರು ಕೂಗ್ತಾ ಇದ್ದಾರೆ, ದೇವರ ಆತ್ಮನು ಸೇವಕರ ಬಾಯಿಯ ಮುಖಾಂತರ ಕೂಗುತ್ತಾ ಇದ್ದಾರೆ. ಕೂಗುವಂತ ಸಂದರ್ಭದಲ್ಲಿ ನಮ್ಮ ತಪ್ಪನ್ನ ಎಚ್ಚರಿಸುವಂತ ಮಾತುಗಳು ಬರುವಾಗ ನಾವು ಯಾವ ರೀತಿಯಲ್ಲಿ ನಾವು ತೆಗೆದುಕೊಳ್ಳುತ್ತಾ ಇದ್ದೇವೆ? ಪೇತ್ರನ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾ ಇದ್ದೇವಾ ಅಥವಾ ಅದನ್ನು ವಿರೋಧಿಸ್ತಾ ಇದ್ದೇವಾ? ಇವತ್ತಿನ ದಿವಸ ನಮ್ಮನ್ನು ನಾವು ಅವಲೋಕಿಸೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಾವು ಕೋಳಿ ಆಗದೇ ಇದ್ರೆ ಕೋಳಿಯ ಮಾತು ಕೂಗನ್ನಾದ್ರೂ ಕೇಳಿ ನಾವು ಬದಲಾವಣೆ ಹೊಂದಬೇಕು. ಅಥವಾ ನಮ್ಗೇನಂತಂದ್ರೆ ಎಲ್ಲ ಜನರಿಗೆ ಏನಂದ್ರೆ ಕೋಳಿ ಆಗೋದಕ್ಕೆ ಇಷ್ಟ, ಕೋಳಿಯ ರೀತಿಯಲ್ಲಿ ಕೂಗುವುದಕ್ಕೆ ಇಷ್ಟ, ಇನ್ನೊಬ್ಬರನ್ನ ಎಚ್ಚರಿಸುವುದಕ್ಕೆ ಇಷ್ಟ, ಇನ್ನೊಬ್ಬರನ್ನ ಸರಿದಾರಿಯಲ್ಲಿ ನಡೆಸುವುದಕ್ಕೆ ಇಷ್ಟ, ಇನ್ನೊಬ್ಬರನ್ನ ನೀನು ಕುತ್ಕೋ ನಿಂತ್ಕೋ ಅಂತ ಅನ್ಕೊಂಡು ಹೇಳುವುದಕ್ಕೆ ಇಷ್ಟ. ಆದ್ರೆ ಆ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವುದಕ್ಕೆ ನಮಗೆ ಇಷ್ಟ, ಎಚ್ಚರಿಕೆಯನ್ನ ತೆಗೆದುಕೊಳ್ಳುವುದಕ್ಕೆ ನಮಗೆ ಇಷ್ಟ ಇಲ್ಲ. ಇವತ್ತಿನ ದಿವಸ ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು ಪ್ರಿಯರೇ. ಪೇತ್ರನ ರೀತಿಯಲ್ಲಿ ನಾವು ಬದಲಾವಣೆ ಹೊಂದಬೇಕು, ನಾವು ವ್ಯಥೆ ಪಡಬೇಕು, ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕಾಗಿದೆ. ಪೇತ್ರನನ್ನ ಎಚ್ಚರಿಸುವುದಕ್ಕೋಸ್ಕರ ದೇವರು ಒಂದು ಕೋಳಿಯನ್ನ, ಸಿಂಪ್ಲರ್ ಆಗಿ ಒಂದು ಕೋಳಿಯನ್ನ ದೇವರು ಉಪಯೋಗಿಸ್ತಾರೆ. ಅಂದ್ರೆ ಆಲೋಚನೆ ಮಾಡ್ಬೇಕು, ಕರ್ತನ ಜ್ಞಾನ ಹೇಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಮಾರ್ಕ ಅಂತ ಹೆಂಗ್ ಬರ್ದಿದೆ ಅಂತಂದ್ರೆ ಅದು 2 ಸರಿ ಕೂಗಿದೆ ಅಂತ ಬರ್ದಿದ್ದಾರೆ. ಹಲ್ಲೆಲೂಯಾ. ಕರ್ತನ ಬರೀ 2 ಸರಿ ಕೂಗಿದೆ ಅಂತ ಬರ್ದಿದ್ದಾರೆ. 2 ಸರಿ ಕೂಗುವಾಗ ಪೇತ್ರನಿಗೆ ಜ್ಞಾನೋದಯ ಆಗ್ತಾ ಇದೆ. ಏನ್ ಜ್ಞಾನೋದಯ ಆಗ್ತಾ ಇದೆ? ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ಕೊಂಡ್ರೆ ಅರ್ಥ ಆಗ್ತಾ ಇದೆ. ಇವತ್ತಿನ ದಿವಸ ನಮಗೆ ಬಂದಿರುವಂತ ಯಾವುದೇ ಎಚ್ಚರಿಕೆಯ ಮಾತುಗಳಾಗಿರೋದು ಪ್ರಿಯರೇ, ನಾವು ಕೇಳಿದ ತಕ್ಷಣ ನಮಗೆ ಒಂದು ವೇಳೆ ಒಂದು ಸೆಕೆಂಡ್ ಏನಾದರೂ ಲೇಟ್ ಮಾಡಿದ್ರು ಕೂಡ ದೇವರ ಒಂದು ಕೃಪೆಯನ್ನ ನಾವು ಕಳೆದುಕೊಳ್ತೇವೆ. ದೇವರ ಕೃಪೆಯನ್ನ ನಾವು ಕಳೆದ್ವಿ. ಯಾಕಂದ್ರೆ ನೋಡ್ರಿ, ಇದೇ ಎಚ್ಚರಿಕೆ ಕೋಳಿಯ ಬಾಯಿಯಿಂದಲ್ಲ, ಯೇಸು ಕ್ರಿಸ್ತನ ಬಾಯಿಯಿಂದಲೇ ಯೂದನಿಗೆ ಸಿಕ್ತು. ಯೂದ ಇಸ್ಕರಿಯೋತನಿಗೆ ಸಿಕ್ತು. ಏನಂತ ಸಿಕ್ತು? ನಾನು ಯಾರಿಗೆ ರೊಟ್ಟಿಯನ್ನ ಅದ್ದಿ ಬಾಯಿಗಿಡುತ್ತೇನೋ ಇವನೇ ನನ್ನನ್ನು ಹಿಡುಕೊಡುವವನು ಅನ್ನೋದನ್ನ ಕರ್ತನಾದ ಯೇಸು ತನ್ನ ಬಾಯಿಯಿಂದಲೇ ಆ ಯೂದನಿಗೆ ನುಡಿದ್ರು ಕೂಡ ಆತನ ಕೇಳಲಿಲ್ಲ. ಆತನ ಏನ್ ಮಾಡದ? ಆತನ ಹೊರಟು ಹೋದನು. ಆತನ ಕೆಲಸಕ್ಕೆ ಹೋದನು. ಕೊನೆಗೆ ಅವನ ಗತಿ ಏನಾಯ್ತು? ಪಶ್ಚಾತ್ತಾಪ ಪಡದೆ ಮಾನಸಾಂತರ ಹೊಂದದೆ ಅವನ ಗತಿ ಏನಾಯ್ತು? ಅವನು ಕೊನೆಗೆ ನೇಣು ಬಿಗಿದು ಸಾಯುವಂತ ಪರಿಸ್ಥಿತಿ ಎದುರಾಯಿತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಯೆಶಾಯ ಪ್ರವಾದಿ
ಅದೇ ನೋಡ್ರಿ, ನಾನು ಕೆಲವು ವಿಚಾರಗಳನ್ನು ಬರೆದಿ. ಈ ನಾತಾನನು ದಾವಿದನಿಗೆ ಕೋಳಿಯಾಗಿದ್ನು. ನಾತಾನನು ದಾವಿದನಿಗೆ ಕೋಳಿಯಾಗಿದ್ನು. ಹಿಜ್ಕೀಯನಿಗೆ ಯೆಶಾಯನ ಕೋಳಿಯಾಗಿದ್ನು. ಹಿಜ್ಕೀಯನು ರೋಗದಲ್ಲಿ ಬಿದ್ದಿರುವಂತ ಸಂದರ್ಭದಲ್ಲಿ, ಅಥವಾ ಎರಡನೇ ಬಾರಿ ಆ ಬಾಬೆಲಿನವರು ಇಸ್ರೇಲಿಗೆ ಬಂದಂತ ಸಂದರ್ಭದಲ್ಲಿ ಯಾವುದೆಲ್ಲ ವಸ್ತುಗಳನ್ನ ತೋರಿಸಬೇಕು ಅಂತ ಅನ್ಕೊಂಡು ದೇವರು ನೇಮಕ ಮಾಡಿದ ಅದನ್ನ ಮಾತ್ರ ತೋರಿಸಿ ಅವರನ್ನ ಮಾತಾಡಿ ಕಳಿಸುವಂತ ನಿಯಮ ಇತ್ತು. ಅದನ್ನ ಮೀರಿ ಆಲಯದಲ್ಲಿರುವಂತ ಎಲ್ಲ ವಿಚಾರಗಳನ್ನ, ಎಲ್ಲ ತಂತ್ರಗಳನ್ನ, ಎಲ್ಲ ವಿಷಯಗಳನ್ನ ತೋರಿಸಿ ಅವರನ್ನ ನಡೆಸಿ ಮಾತಾಡಿಸಿ ಎಲ್ಲ ಕಳಿಸಿದಾಗ ಯೆಶಾಯ ಪ್ರವಾದಿ ಎಂಟ್ರಿ ಹೊಡಿತಾನೆ. ಕೋಳಿಯ ರೀತಿಯಲ್ಲಿ ಬಂದು ಅಲ್ಲಿ ಹಿಜ್ಕೀಯನನ್ನ ಎಚ್ಚರಿಸುವುದನ್ನ ನಾವು ನೋಡ್ತೇವೆ. ನೀನು ಯಾಕೆ ತೋರಿಸಿದವ್ರು ನಿನ್ಗೆ ಯಾಕೆ ಹೇಳಿದ್ರು ನಿನಗೆ ಯಾರು ಹೇಳಿದ್ರು ನಿನಗೆ ಅನ್ನೋದನ್ನ ಅಲ್ಲಿ ನಾವು ಎಚ್ಚರಿಸುವುದನ್ನ ನಾವು ನೋಡ್ತೇವೆ. ಯೋನನನ್ನ ನೋಡುವಾಗ ನಿನವೆ ಪಟ್ಟಣದವರಿಗೆ ಅವನು ಕೋಳಿಯಾಗಿದ್ದು, ನಿನವೆ ಪಟ್ಟಣ ಕೋಳಿಯ ರೀತಿಯಲ್ಲಿ ಅವನು ಕೂಗಿ ಯೇಸುವಿನ ನಿಮಿತ್ತವಾಗಿ ಸುವಾರ್ತೆಯನ್ನ ಸಾರುವುದನ್ನ ನಾವು ಗಮನಿಸುತ್ತೇವೆ. ಇವತ್ತಿನ ದಿವಸ ದೇವರು ನಮ್ಮನ್ನ ಒಂದೊಂದು ಮನೆಯಲ್ಲಿ ಕೋಳಿಯಾಗಿ ನಮ್ಮನ್ನು ಇಟ್ಟಿರುವುದಾದ್ರೆ, ಕೋಳಿಯಾಗಿ ಎಚ್ಚರಿಸುವಂತ ವ್ಯಕ್ತಿಯಾಗಿ ಇಟ್ಟಿರುವುದಾದ್ರೆ, ನೀನು ಸಂದರ್ಭ ಪರಿಸ್ಥಿತಿಗಳನ್ನ ನೋಡಬೇಡ. ನೀನು ಎಚ್ಚರಿಸಿ ಬಿಡು. ದೇವರ ವಾಕ್ಯವನ್ನ ಹೇಳುವುದನ್ನ ಹೇಳಿಬಿಡು. ಯಾಕಂದ್ರೆ ಒಂದು ವೇಳೆ ನೀನೇ ಹೇಳದೆ ಹೋದ್ರೆ ಅವರ ಪಾಪದ ಫಲವನ್ನ ದೇವರು ನಿನ್ನ ತಲೆಗೆ ಕಟ್ಟುತ್ತೀನಿ ಅಂತ ಅನ್ಕೊಂಡು ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರೇರೆ, ನಮ್ಮ ಸಭೆಯಲ್ಲಿ ದೇವರು ಏನನ್ನ ಹೇಳುತ್ತಾರೋ ಅದನ್ನ ನಾವು ಹೇಳುವುದಕ್ಕೆ ಎಂದೂ ಕೂಡ ಹಿಂದೇಟು ಹಾಕೋದಿಲ್ಲ. ಯಾಕಂತಂದ್ರೆ ನಾವು ಈ ಲೋಕವನ್ನ, ಈ ಜನರನ್ನ ನೆಚ್ಚಿಕೊಂಡು ನಾನು ಬದುಕ್ತಾ ಇಲ್ಲ. ಕರ್ತನಾದ ಯೇಸುವನ್ನ ನಾವು ನೆಚ್ಚಿಕೊಂಡು ಬದುಕ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ನಮಗೆ ಅನ್ನ ಹಾಕಿದ ದೇವರು, ಇವತ್ತು ನಮ್ಮನ್ನ ಪೋಷಿಸಿದ ದೇವರು, ಇವತ್ತು ನಮ್ಮನ್ನ ನಡೆಸಿದ ದೇವರು ಮುಂದೆಯೂ ಕೂಡ ನಡೆಸುವರು. ಆಶ್ಚರ್ಯ ಆಗಿದ್ದಾರೆ. ಯಾವ ಮನುಷ್ಯನ ಪ್ರಭಾವವಲ್ಲ, ಯಾವ ಮನುಷ್ಯನ ಇನ್ಫ್ಲುಯೆನ್ಸ್ ಅಲ್ಲ, ಯಾವ ಮನುಷ್ಯನ ಹಣವಲ್ಲ, ಯಾವ ಮನುಷ್ಯನ ಯಾವ ಕಾರ್ಯವೂ ಅಲ್ಲ, ದೇವರು ತಾನೇ ನಡೆಸುವ ಆತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ಒಂದು ವೇಳೆ ನಾನು ಸರಿಯಾಗಿ ನಡೆದು ನನ್ನ ಮನೆಯನ್ನು ನಡೆಸುವಂತ ಕೋಳಿ ನಾವಾಗಬೇಕಾದ್ರೆ ನಾವು ಮೊದಲನೇದಾಗಿ ಸರಿಯಾದ ರೀತಿಯಲ್ಲಿ ನಡೆಯುವವರಾಗಬೇಕು. ಕರ್ತನು ನಮ್ಮನ್ನ ನಡೆಸುವುದಾಗಲಿ. ಹಲ್ಲೆಲೂಯಾ. ನಾನು ಅಲ್ಲಿ ಹೇಳ್ತಾ ಇಲ್ಲ ಕೋಳಿ ಬಹಳ ಪರಿಶುದ್ಧವಾದ ಕೋಳಿ ಅಂತ ಹೇಳ್ತಾ ಇಲ್ಲ. ಆದರೆ ಪೇತ್ರನನ್ನ ಎಚ್ಚರಿಸುವುದಕ್ಕೆ ಒಂದು ವಿಚಾರ, ಒಂದು ಸೃಷ್ಟಿ ಬೇಕಿತ್ತು. ದೇವರು ಆ ಸೃಷ್ಟಿಯನ್ನ ಉಪಯೋಗಿಸಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಒಂದು ವೇಳೆ ನಮ್ಮ ಮನೆಯಲ್ಲಿ ಆಗ್ಲೇ ಒಂದು ಕೋಳಿ ಇದೆ, ನಮ್ಮ ಗಂಡನೋ ನಮ್ಮ ಹೆಂಡತಿಯೋ ಮಕ್ಕಳು ಆಲ್ರೆಡಿ ಇದೆ, ಇಲ್ಲಾಂದ್ರೆ ಸಭೆಗೆ ಬರ್ತೀರಾ ನೀವು, ಕೋಳಿಯ ರೀತಿಯಲ್ಲಿ ಸೇವಕರು ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ಆ ಕೋಳಿಯ ಕೂಗನ್ನ ಅರ್ಥ ಮಾಡುವಂತ ಕೆಪಾಸಿಟಿ ನಮಗಿರ್ಬೇಕು. ಹಲ್ಲೆಲೂಯಾ. ಅದರ ಕ್ಷಮತೆ ನಮಗಿರ್ಬೇಕು, ಆ ಆತ್ಮಿಕತೆ ನಮಗಿರ್ಬೇಕು. ನಮಗೆ ಕೋಳಿ ಕೂಗುವಾಗ ಪೇತ್ರನಿಗೆ ಅನಿಸ್ತಿರೋದು ಈ ಕೋಳಿ ಇವಾಗಲೇ ಕೂಗಬೇಕಿತ್ತ ಅಂತ ಅನ್ಕೊಂಡು ಅನ್ಸಿರ್ಬಹುದು. ಈ ಕೋಳಿ ಈ ತಪ್ಪು ಮಾಡುವಾಗಲೇ ನನಗೆ ಕೂಗ್ಲೇಬೇಕಿತ್ತ ಅಂತ ಅನ್ಕೊಂಡು ಅನ್ಸಿರ್ಬಹುದು. ಕೋಳಿಯ ಮೇಲೆ ಸಿಟ್ಟು ಬಂದಿರಬಹುದು, ನಿನ್ನೆ ನಾನು ಅದನ್ನ ಸಾಯಿಸಿ ತಿನ್ಬೇಕಿತ್ತ, ಆಗ ಇದು ಕೂಗ್ತಾ ಇರ್ಲಿಲ್ಲ ಅಂತ ಆ ರೀತಿಯಲ್ಲಿ ಅಂದುಕೊಂಡಿರ್ಬೋದು. ಯಾಕಂದ್ರೆ ನಮಗೆ ಕೋಳಿ ಕೂಗುವ ಕೋಳಿಯ ರೀತಿಯಲ್ಲಿ ದೇವರ ವಾಕ್ಯವನ್ನು ನಮಗೆ ಎಚ್ಚರಿಸುವಂತ ವ್ಯಕ್ತಿಯನ್ನು ನೋಡಿದ್ರೆ ಕುದಿಯುತ್ತೆ, ಹೃದಯದಲ್ಲಿ ಕುದಿಯುವುದಕ್ಕೆ ಪ್ರಾರಂಭಿಸುತ್ತೆ. ಆದ್ರೆ ನಾವು ಕುದಿಯುವುದನ್ನ ಕ್ಷಮನ ಮಾಡಿಕೊಂಡು ನಾವು ಆವಾಗ ವಿಧೇಯರಾಗುತ್ತಿದ್ರೆ ದೇವರು ನಮ್ಮನ್ನ ಮೇಲೆ ಕೆತ್ತುವಾಗ. ಹಲ್ಲೆಲೂಯಾ. ದೇವರು ನಮ್ಮನ್ನ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಇವತ್ತಿನ ದಿವಸ ನಾವು ಪೇತ್ರನ ಸ್ಥಾನದಲ್ಲಿದ್ದೇವೋ ಕೋಳಿಯ ಸ್ಥಾನದಲ್ಲಿದ್ದೇವೋ ನನಗೆ ಗೊತ್ತಿಲ್ಲ. ಆದ್ರೆ ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ದೇವರ ಚಿತ್ತ ನೆರವೇರುವುದಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 61ನೇ ವಚನ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 61ನೇ ವಚನ ಈ ರೀತಿಯಲ್ಲಿ, ಸ್ವಾಮಿಯು ಹಿಂತಿರುಗಿಕೊಂಡು ನೋಡ್ರಿ ಅಲ್ಲಿ ಕೋಳಿ ಕೂಗುತ್ತೆ. ಆ ಮೂಮೆಂಟ್ ಅಲ್ಲೇ ಯೇಸು ಕ್ರಿಸ್ತನು ಪೇತ್ರನ ಕಡೆಗೆ ಒಂದು ಮುಖವನ್ನ ನೋಡ್ತಾ ಇದ್ದಾನೆ. ಆಗ ಪೇತ್ರನು ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಈಗ ನೆನಪಾಗ್ತದೆ ಪೇತ್ರನಿಗೆ, ರಿಕಾಲ್ ಮಾಡ್ತಾ ಇದ್ದಾನೆ, ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅಚ್ಚನು. ಹಲ್ಲೆಲೂಯಾ. ಅರ್ಚನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಅಟ್ಲೀಸ್ಟ್ ಪೇತ್ರನ ಆ ಒಂದು ಕೊನೆಯ ಸ್ಥಿತಿಯಲ್ಲಾದ್ರೂ ಆತನು ಅದನ್ನೆಲ್ಲವನ್ನ ರಿಸೀವ್ ಮಾಡಿ ಮಾರ್ಪಾಟು ಹೊಂದಿದ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಬದಲಾವಣೆ ಆಗಬೇಕು. ಅನೇಕ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಮಾತು ಕೇಳದೇ ಇರೋದ್ರಿಂದನೇ ನಮ್ಮ ಆಶೀರ್ವಾದದ ಬಾಗಿಲನ್ನು ನಾವು ಮುಚ್ಚಿಕೊಟ್ಟಿದ್ದೇವೆ. ಬೀಗದ ಕಾಯಿ ಹಾಕಿದ್ದೇವೆ, ಬೀಗನ ತೆಗೆದು ಬಿಸಾಡಿದ್ದೇವೆ, ಅದು ಎಲ್ಲ ಹೋಗಿದೆ ಗೊತ್ತಿಲ್ಲ.
ಈಗ ಹುಡುಕಕ್ಕೆ ಹೋದ್ರೆ ಎಲ್ಲಿ ಬಿಸಾಡಿದೆ ಅಂತ ಗೊತ್ತಿಲ್ಲ. ಸೊ ಈಗ ನಿನಗೆ ಬೀಗದ ಕಾಯಿ ಕೊಡಬೇಕು ಅಂತಂದ್ರೆ ದೇವರೇ ತಂದು ಕೊಡಬೇಕು. ಆ ಒಂದು ಕ್ಷಮೆಯ ಮುಖಾಂತರವಾಗಿ, ದೇವರ ಮುಂದೆ ತಗ್ಗಿಸಿಕೊಳ್ಳೋದರ ಮುಖಾಂತರವಾಗಿ, ದೇವರ ವಾಕ್ಯಗಳಿಗೆ, ದೇವರ ವಾಕ್ಯವನ್ನ ಹೇಗೆ ಪೇತ್ರ ನೆನಪು ಮಾಡ್ಕೊಂಡು ನೋಡ್ರಿ. ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೇನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ನೆನಪು ಮಾಡಿಕೊಂಡಂತೆ ಈ ದಿವಸ ನಿಮಗೆ ಹೇಳಿರುವಂತಹ ಎಚ್ಚರಿಕೆಯ ಮಾತುಗಳು, ನಿಮಗೆ ಹೇಳಿರುವಂತಹ ದೈವೋಕ್ತಿ, ನಿಮಗೆ ಹೇಳಿರುವಂತಹ ವಾಗ್ದಾನ, ಎಚ್ಚರಿಕೆ ಮಾತುಗಳು ಮಾತ್ರ ಅಲ್ಲ. ಈಗ ನೋಡ್ರಿ, ನಂಬಿಕೆಯನ್ನ ಹೆಚ್ಚಿಸಿಕೊಂಡ್ರಿ ಅಂತ ಅನ್ಕೊಂಡು ಅನ್ನೋ ವಿಚಾರವಾಗಿ ದೇವರು ನಿಮಗೆ ವಾಗ್ದಾನವನ್ನು ಕೊಟ್ಟಿರ್ತಾನೆ. ನಾವು ವಾಗ್ದಾನ ನಮಗೆ ಬಂದಾಗ ನಮಗೆ ವಾಗ್ದಾನಕ್ಕಿಂತ ಹೆಚ್ಚಾಗಿ ನಮಗೆ ಕಷ್ಟಗಳು ದೊಡ್ಡದಾಗಿರ್ತವೆ. ಆದ್ರೆ ನೀನು ಆ ವಾಗ್ದಾನವನ್ನು ನಂಬೋದಾದ್ರೆ, ಅಬ್ರಹಾಮನ ರೀತಿಯಲ್ಲಿ ವಾಗ್ದಾನವನ್ನು ನಂಬೋದಾದ್ರೆ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಹಲ್ಲೆಲೂಯಾ. ಅದೇ ನಂಬಿಕೆ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಏನೂ ಆಗದಿದ್ರು ಕೂಡ ಅಬ್ರಹಾಮನ ರೀತಿಯಲ್ಲಿ ನಿನ್ನ ಮುಂದೆ ನಡೆಯುತ್ತೆ ಅಂತ ಅನ್ಕೊಂಡು ದೇವರು ಹೇಳಿದ ಮಾತನ್ನ ನಾವು ಯಾವಾಗ ನಂಬುತ್ತೇವೋ ಆವಾಗ ದೊಡ್ಡ ಕಾರ್ಯಗಳನ್ನ ದೇವರು ಮಾಡುವಂತಾಗಿದೆ. ಹಲ್ಲೆಲೂಯಾ. ನಮ್ಮ ನಂಬಿಕೆಯೇ ಕರೆನ್ಸಿ ಆಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮ ಮುಂದೆ ಚಲಾಯಿಸುವಂತಹ ನಾಣ್ಯಗಳು, ನೋಟುಗಳು ಈ ಲೋಕದ ಕರೆನ್ಸಿ ಆದ್ರೆ, ಪರಲೋಕದ ಬಾಗಿಲನ್ನು ತೆರೆಯುವುದಕ್ಕೆ ನಿನಗೆ ಒಂದೇ ಒಂದು ಕರೆನ್ಸಿ ಇರೋದು, ಅದು ನಂಬಿಕೆ ಆಗಿದೆ. ಹಲ್ಲೆಲೂಯಾ. ಆ ನಂಬಿಕೆ ಎಂಬ ನೋಟು ನಿನ್ನ ಜೇಬಲ್ಲಿ ಇರೋದಾದ್ರೆ, ಆ ನಂಬಿಕೆ ಎಂಬ ನೋಟ ನೀನು ಆವಾಗ ದೇವರ ಮುಂದೆ ಪ್ರದರ್ಶಿಸೋದಾದ್ರೆ ದೇವರು ಪರಲೋಕದ ಬಾಗಿಲನ್ನು ತೆರೆಯುವಾಗಲಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಪೇತ್ರನು ಆ ರೀತಿ ಅಲ್ಲ ಗೆಳೆದರೂ ಕೂಡ, ಯಾಕಂದ್ರೆ ನಾವು ಅನೇಕ ಬಾರಿ ಕೇಳಿದ್ದೇವೆ, ಯೂದನಿಗಿಂತ ಹೆಚ್ಚಾದ ಪ್ರಖರವಾದ ಪಾಪವನ್ನ ಮಾಡಿದ್ದು ಪೇತ್ರನು. ಯಾಕಂದ್ರೆ ಯೂದ ಯಾರತ್ರ ಹಳ್ಳೆಗೆಡಲಿಲ್ಲ. ಯಾರನ್ನು ತೋರಿಸು, ಯೇಸುವನ್ನು ತೋರಿಸು ಅಂತ ಹೇಳಿದ್ರೆ ತೋರಿಸಿದ ಅಷ್ಟೇ. ಆದ್ರೆ ಈ ಪೇತ್ರನು ನನಗೆ ಯೇಸುನೇ ಗೊತ್ತಿಲ್ಲ ಅಂತ 3.5 ವರ್ಷ ನನಗೆ ಅವನ ಜೊತೆ ಓಡೇ ಇಲ್ಲ, ಅದ್ಭುತ ನನಗೆ ಗೊತ್ತೇ ಇಲ್ಲ, ನಾನು ಅವನನ್ನು ನೋಡೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂತಂದ. ಆದ್ರೆ ಆ ಪಾಪ ಮಾಡಿದ್ರು ಕೂಡ ಪೇತ್ರನು ಮಾನಸಾಂತರ ಹೊಂದಿದಾಗ ದೇವರು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಕೈ ಬಿಡದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅದನ್ನು ಮತ್ತೆ ಕೈಯನ್ನು ಹಿಡಿದು ಎತ್ತಾ ಇದ್ದಾನೆ. ಆದ್ರೆ ಅದನ್ನು ಪೂರ್ಣವಾಗಿ ನಿನ್ನನ್ನು ಬಂದು ಎತ್ತುವುದಕ್ಕೆ ಅದನ್ನು ಬರೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಸೈತಾನನು ಕೂಡ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾಕೆಂದ್ರೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತಂದ್ರೆ, ನಾನು ಪಾಪ ಮಾಡಿದೆ, ನಾನು ಬಿದ್ದೋದೆ, ನನ್ನನ್ನು ಎಬ್ಬಿಸು, ನನ್ನ ಆಶೀರ್ವದಿಸು ಅವನು ಕೇಳ್ತಾನೆ, ಅವನು ವಾದ ಮಾಡ್ತಾನೆ. ಸೊ ಅದಕ್ಕೋಸ್ಕರವಾಗಿ ದೇವರು ಏನಂತಂದ್ರೆ ಕೈಯನ್ನ ಚಾಚಿಸ್ತಾನೆ. ನಾವು ಕೂಡ ಕೈ ಚಾಚಿ ಆತನ ಬಲದಿಂದ ನಾವು ಎದ್ದು ನಿಲ್ಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಎದ್ದು ನಿಲ್ಲೋದಾದ್ರೆ ಕರ್ತನು ಎಲ್ಲವನ್ನ ಕ್ಲಿಯರ್ ಮಾಡುವ ಆತನಾಗಿದ್ದಾನೆ, ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ. ಪೇತ್ರನ ರೀತಿಯಲ್ಲಿ ಪಂಚಶತ ನೋಡಿ, ಇದೇ ಅಲ್ಲಗೆಳೆದ ಪೇತ್ರ 3,000 ಆ ಯಹೂದ್ಯರ ಜನರು ಫುಲ್ ಆಗಿ ಸುತ್ತುವರೆದಂತ ಸಂದರ್ಭದಲ್ಲಿ ಆ ಒಂದು ಯೇಸುವಿನ ಸಂದೇಶವನ್ನು ಘಂಟಾಘೋಷವಾಗಿ ಸಾರುವಾಗ 3,000 ಜನ ಆ ಮೊದಲನೇ ಸಭೆಯಲ್ಲಿ ಅಷ್ಟು ಮೆಂಬರ್ಸ್ ಸೇರಿ ಬರುವುದಕ್ಕೆ ಕಾರಣವಾಯಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ನನಗೆ ಗೊತ್ತಿಲ್ಲ ನೀವು ಮನೆಯಲ್ಲಿ ಕೋಳಿ ಆಗ್ತಿರೋ ಅಥವಾ ಕೋಳಿಯಿಂದ ಎಚ್ಚರಿಸಲ್ಪಡುವಂತ ವ್ಯಕ್ತಿ ಆಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಎರಡೂ ಕೂಡ ದೇವರ ನಾಮಕ್ಕೆ ಉಪಯೋಗಿಸಲ್ಪಡುವಂತ ವ್ಯಕ್ತಿ ಆಗುತ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಕೋಳಿ ಆದವನಿಗೆ ಬಹಳ ಒಂದು ಕಷ್ಟ ಇದೆ. ಯಾಕಂದ್ರೆ ಅವನು ಕೋಳಿ ಅಥವಾ ಅವಳು ಕೋಳಿ ಆದವಳು ಅಥವಾ ಕೋಳಿ ಆದವನು ಮೊದಲನೇದಾಗಿ ಕ್ಲೀನ್ ಆಗಿ ನಡ್ಕೋಬೇಕು. ನಡ್ಕೊಂಡ್ರೆ ಮಾತ್ರವೇ ಕೂಗಿದ್ರೆ ಅಲ್ಲಿ ಇನ್ನೊಂದು ಬೇರೆ ವ್ಯಕ್ತಿಗಳು ಕೇಳ್ತಾರೆ. ನಡ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ವ್ಯಕ್ತಿಗಳು ಕೇಳೋದಿಲ್ಲ. ಇನ್ನೂ ಮುಳ್ಳಿನ ಹಾದಿಯಲ್ಲಿ ನಡೆಯುವವರು ಆ ಕೋಳಿಗಳಾಗಿದ್ದಾರೆ. ಮನೆಯಲ್ಲಿರುವಂತ ಯಾರು ಕೋಳಿಗಳಾಗಿದೆ ನೇಮಿಸಿದಾರೋ ಅವರು ಆ ಕೋಳಿಗಳಾಗಿದ್ದಾರೆ. ಯಾಕಂದ್ರೆ ಯಾರು ತಪ್ಪು ಮಾಡಿದ್ರು ಏನು ಸಮಸ್ಯೆ ಆಗಲ್ಲ. ಯಾರು ಹೇಳ್ಕೊಡ್ತಾರೆ ನೋಡಿ, ಯಾರು ಎಚ್ಚರಿಸ್ತಾರೆ ನೋಡಿ, ಅವ್ರು ಯಾವಾಗ ತಪ್ಪು ಮಾಡ್ತಾರೋ ಯಾರು ಅವ್ರನ್ನ ಬಿಡೋದಿಲ್ಲ. ಅವ್ರನ್ನ ಕಾಯ್ತಾ ಇರ್ತಾರೆ, ಎಲ್ಲಿ ಸ್ಲಿಪ್ ಆಗುತ್ತೆ ಕಾಲು ಅಂತ ಅನ್ಕೊಂಡು ಎತ್ತೋದಿಲ್ಲ, ಜಾರ್ಸಿ ಹೊಡಿತಾರೆ. ಸೊ ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕೋಳಿ ಆಗಿರ್ಬೋದು, ನಾವು ಆ ಕೋಳಿಯಿಂದ ಎಚ್ಚರಿಸಲ್ಪಡೋದು ವ್ಯಕ್ತಿ ಆಗಿರ್ಬೋದು, ದೇವರ ನಾಮಕ್ಕೋಸ್ಕರ, ದೇವರ ಚಿತ್ತಕ್ಕೋಸ್ಕರ ನಾವು ಜೀವಿಸುವವರಾಗೋಣ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಲೂಕನ ಸುವಾರ್ತೆ 22ನೇ ಅಧ್ಯಾಯ 61ರಿಂದ 62 ವಚನಗಳು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಯಾವ ರೀತಿಯಲ್ಲಿ ಇವತ್ತಿನ ದಿವಸ ಆ ದಿವಸ ಕೋಳಿ ಕೂಗಿತೋ ಅದೇ ರೀತಿಯಲ್ಲಿ ಎಚ್ಚರಿಕೆ ಗಂಟೆಯಾಗಿ ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ
ನಮ್ಮ ಒಂದು ಹಿರಿಯ ವಿಶ್ವಾಸಿಗಳಾಗಿರ್ಬೋದು, ಸಹ ವಿಶ್ವಾಸಿಗಳ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಕೋಳಿಯ ರೀತಿಯಲ್ಲಿ ಕೂಗ್ತಾ ಇದ್ದಾರೋ, ದೇವರ ವಾಕ್ಯವನ್ನು ಹೇಳಿ ಎಚ್ಚರಿಸ್ತಾ ಇದ್ದಾರೋ, ಅದಕ್ಕೆ ಹೋಗೋಣ. ಪೇತ್ರನ ರೀತಿಯಲ್ಲಿ ನಾವು ಒಂದು ವೇಳೆ ಪೇತ್ರನ ಸ್ಥಾನದಲ್ಲಿ ಇದ್ರೆ ಅದಕ್ಕೆ ವ್ಯತ್ಯಪಟ್ಟು ನಾವು ದೇವರ ಕಡೆ ತಿರುಗುವವರಾಗೋಣ. ಈ ಸಭೆಯಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ಲೋಕದ ಸುವಾರ್ತೆ 22ನೇ ಅಧ್ಯಾಯ 61ರಿಂದ 62 ವರ್ಷ ಸರಿಯಾದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಇಲ್ಲಿ ಕೂತಿರುವಂತ ನಿಂತಿರುವಂತ ನನ್ನನ್ನು ಒಳಗೊಂಡು ನಿನ್ನಲ್ಲಿ ಸಮರ್ಪಿಸ್ತಾ ಇದ್ದೇವೆ ಸಪ್ಪ. ಕರ್ತನೇ ರಾಜ, ಇವತ್ತಿನ ದಿವಸ ಕರ್ತನೇ ಪೇತ್ರನಿಗೋಸ್ಕರ ಆ ದಿವಸ ನಿನ್ನ ಸೃಷ್ಟಿಯಾಗಿರುವಂತ ಕೋಳಿಯನ್ನ ನೀನು ಉಪಯೋಗಿಸಿ ಆತನನ್ನು ಎಚ್ಚರಿಸಿ ಕರ್ತನೇ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥಪಡಿಸಿದ ಅದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವೇಳೆ ಕರ್ತನೆ ಇಲ್ಲಿ ಕೂತಿರುವವರು ಆ ಕೋಳಿಯ ರೀತಿಯಲ್ಲಿ ಎಚ್ಚರಿಸುವ ಕೋಳಿಗಳಾಗಿರಬಹುದು ಸ್ವಾಮಿ. ಕರ್ತನೆ ಅವರನ್ನ ಮುಟ್ಟು ಸ್ವಾಮಿ. ಕರ್ತನೆ ಅವರನ್ನ ಬಲಪಡಿಸಿ ನಡೆಸು. ಕರ್ತನೆ ಅವರನ್ನ ನಿನ್ನ ವಾಕ್ಯದಲ್ಲಿ ದೃಢವಾಗಿ ಕರ್ತನೆ ರಾಜ ತಮ್ಮ ಓಟ ಮುಗಿಯುವ ತನಕ ಅವರು ನಡೆಯುವ ಹಾಗೆ ಅವರಿಗೆ ಸಾಯರಸವನ್ನ ಚಾಚು. ಎಚ್ಚರಿಸಲ್ಪಡುವಂತ ವ್ಯಕ್ತಿಗಳು ನಾವು ಆಗಿರೋದಾದ್ರೆ ಕರ್ತನೆ ರಾಜ ನಮ್ಮನ್ನ ಸ್ವಾಮಿ ಆ ಎಚ್ಚರಿಕೆಯನ್ನ ಕೇಳಿ ಬದಲಾವಣೆ ಹೊಂದುವ ಹಾಗೆ ಆ ಎಲ್ಲ ನಮ್ಮ ದೇವರ ವಿರುದ್ಧವಾದ ವಿಚಾರಗಳಿಗೆ ಕರ್ತನೆ ನಾವು ಪಶ್ಚಾತ್ತಾಪ ಪಡುವ ಹಾಗೆ ಮನಸ್ಸಂತರ ಹೊಂದುವ ಹಾಗೆ ನಮಗೆ ಸಾಯರಸವನ್ನ ಚಾಚು. ಕರ್ತನೆ ಈ ಎರಡೂ ಕರ್ತನೆ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಕರ್ತನೆ ರಾಜ ನಿನ್ನ ವಿರುದ್ಧವಾದ ಕಾರ್ಯಗಳನ್ನು ತಂದು ಹಾಕಿ ಕರ್ತನೆ ದೇವರ ನಾಮ ಮಹಿಮೆಗಾಗಿ ಉಪಯೋಗಿಸಲ್ಪಡದೆ ತಡೆ ಮಾಡುವಂತ ಎಲ್ಲಾ ಸೈತಾನಿನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದಾರೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.